ಪ್ರತಿಯೊಬ್ಬ ಸಿನಿಮಾ ಮಾಡೋನು ನಾನು ಮಾಡೋ ಸಿನಿಮಾ ಚೆನ್ನಾಗಿರಬೇಕು ಅಂತಲೇ ಮಾಡ್ತಾ ಇರ್ತಾನೆ. ಜನರ ಬಾಯಲ್ಲಿ ಆ ಸಿನಿಮಾ ಚೆನ್ನಾಗಿದೆ ಅಂತ ಬಂದಾಗ ಮಾತ್ರ ನಾವು ಆ ಖುಷಿಯನ್ನು ಅನುಭವಿಸೋಕ್ಕೆ ಸಾಧ್ಯ ಆಗುತ್ತೆ. ನಾವು ಮಾಡಿದವ್ರು ಚೆನ್ನಾಗಿದೆ ಅಂತ ಹೇಳ್ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಚೆನ್ನಾಗಿರಬೇಕು ಅಂತಲೇ ಮಾಡಿದ್ದು, ಆದರೆ ಜನ ಚೆನ್ನಾಗಿದೆ ಅಂದಾಗ ಖುಷಿಯಾಗಿದೆ, ನಿಜವಾಗ್ಲೂ ಖುಷಿಯಾಗಿದೆ. ಅದಕ್ಕೆ ನಾನು ಕಾರಣ ಅಂತ ನಾನು ಹೇಳಲ್ಲ. ನಾವು ನಮ್ಮ ಕೆಲಸ ಬರೀ ಆ್ಯಕ್ಟಿಂಗ್ ಮಾಡೋದಷ್ಟೇ. ನಿರ್ಮಾಪಕರು, ನಿರ್ದೇಶಕರು, ಕಥೆಗಾರರು ಇವರಿಂದ ಒಂದು ಸಿನಿಮಾ ನಿಲ್ಲಬೇಕು. ಸಿನಿಮಾ ಯಾವತ್ತೂ ಒಂದು ಕಂಟೆಂಟಿಂದ ನಿಲ್ಲಬೇಕೇ ಹೊರತು ಯಾವುದೇ ಒಬ್ಬ ಆರ್ಟಿಸ್ಟಿಂದಾಗಲಿ ಒಬ್ಬ ಹೀರೋಯಿಂದಾಗಲಿ ಆ ಥರ ನಿಲ್ಲಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಸಿನಿಮಾ ಕಂಟೆಂಟಿಂದ ನಿಲ್ಲಬೇಕು. ನಿಜವಾದ ಒಂದು ಒಳ್ಳೆ ಕಂಟೆಂಟ್ ಇರೋದ್ರಿಂದ ಇವತ್ತು ಈ ಸಿನಿಮಾ ಯಶಸ್ವಿಯಾಗಿದೆ. ಈ ಸಿನಿಮಾ ಯಶಸ್ವಿ ಕಾರಣ ಆದಂಥವರು ಮೂಲತಃ ನಿರ್ಮಾಪಕರು ಮತ್ತು ನಿರ್ದೇಶಕರು ಮತ್ತು ಅದರ ಉತ್ತಮವಾದ ಕತೆ ಅಂತ ನಾನು ಹೇಳ್ತೀನಿ. ನಾವೆಲ್ಲ ಅದರ ಭಾಗವಾಗಿದ್ದಕ್ಕೆ ನನಗೆ ಸಂತೋಷ ಇದೆ. ಇಷ್ಟು ದಿನ ಪಾತ್ರವಾಗಿದ್ದರೆ ಇದರಲ್ಲಿ ನಾಯಕ ನಟ ಅಂದರೆ ತಪ್ಪಾಗಲ್ಲ. ನಾನು ನಾಯಕ ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಂದು ಒಂದು ಪ್ರಮುಖ ಪಾತ್ರ ಅಂತ ನಾನು ಹೇಳ್ತೀನಿ. ನಾಯಕ ನಾಯಕಿ ಅವೆಲ್ಲ ಹೇಳೋಕ್ಕಷ್ಟೇ. ಜನ ಯಾರನ್ನ ಇಷ್ಟಪಡ್ತಾರೋ ಅವನೇ ನಿಜವಾದ ನಾಯಕ ಆಗಿರ್ತಾನೆ ಅಷ್ಟೇ. ಜನ ಇಷ್ಟಪಡುವಂಥ ಪಾತ್ರವನ್ನು ಮಾಡಿದ್ದೀನಿ ಅನ್ನೋ ಖುಷಿ ನನಗಿದೆ. ಸರ್, ನಿಮ್ಮ ನಿರ್ದೇಶನ, ನಟನೆ, ನಿರ್ಮಾಣದ ಸಿನಿಮಾ ರಿಲೀಸ್ ಆಗಿದೆ, ಏನು ಹೇಳ್ತೀರಿ? ನನಗೆ ಏನು ಹೇಳೋದು, ನನ್ನ ಇಡೀ ತಂಡ ನನಗೆ ಸಹಕಾರಿಯಾಗಿದೆ. ಇಡೀ ತಂಡ ನಾನು ನಿರ್ಮಾಣ ಮಾಡುವಾಗ, ನಿರ್ದೇಶನ ಮಾಡುವಾಗ ಮತ್ತು ಜೊತೆಗೆ ಅಭಿನಯ ಮಾಡುವಾಗ ಒಟ್ಟಾರೆ ನಾನು ಮಾಡ್ತೀನಿ ಇಲ್ವೇ ಅಂತ ಅನ್ನೋದು ನನಗೆ ನಂಬಿಕೆ ಇರಲಿಲ್ಲ. ಆ ನಂಬಿಕೆಯನ್ನು ಹೂಡಿಕೊಟ್ಟವರು ನನ್ನೆಲ್ಲ ಇಡೀ ತಂಡದವರು ಪ್ರತಿಯೊಬ್ಬರು ಕೂಡ ನನಗೆ ನನ್ನ ಏನು ದೃಷ್ಟಿಕೋನ ಇತ್ತು ಅದಕ್ಕೆ ಸ್ಪಂದಿಸಿದ್ದಾರೆ. ಆ ಸ್ಪಂದಿಸಿದ್ರಿಂದ ಈ ಒಂದು ಒಳ್ಳೆಯ ರೂಪ ಬಂತು ಸಿನಿಮಾಗೆ. ಆ ಕತೆ ಚೆನ್ನಾಗಿದ್ದರಿಂದ ಕತೆನೂ ನನಗೆ ಬೆಂಬಲವಾಗಿ ನಿಂತ್ಕೊಂತು. ನಮ್ಮ ಕಲಾವಿದರು ಬೆಂಬಲವಾಗಿ ನಿಂತ್ಕೊಂಡ್ರು. ಜೊತೆಗೆ ಕ್ಯಾಮ್ರಾಮೆನ್ನು ನಮಗೆ ಅರ್ಧ ಕೆಲಸ ಕ್ಯಾಮ್ರಾಮನ್ ಅವ್ರು ಮಾಡಿಕೊಟ್ಟಿದ್ದಾರೆ. ಅಂತಂದರೆ ನಾವು ಏನು ಹೇಳಿದ್ವಿ ಅದಕ್ಕಿಂತ ಹೆಚ್ಚಾಗಿ 4 ಪಟ್ಟು ಅವರು ಅರ್ಥ ಮಾಡಿಕೊಂಡು ನಮ್ಮ ದೃಷ್ಟಿಕೋನವನ್ನು ಅದನ್ನು ಸ್ಪಂದಿಸಿದ್ದಾರೆ. ಅದು ಹೊರಹೊಮ್ಮಿದೆ. ಜನ ನಮಗೆ ಬೆಂಬಲ ಕೊಟ್ಟು ಈ ಸಿನಿಮಾ ನಡೀಲಿ, ಗಾಂಧಿನಗರದಲ್ಲಿ ಮತ್ತೆ ಥಿಯೇಟ್ರ್ ತುಂಬ ಜನ ಸೇರಿಕೊಳ್ಳಿ. ಸಾಕಷ್ಟು ಚಿತ್ರಗಳು ಸೋತಿದ್ದಾವೆ. ಈ ಚಿತ್ರದ ಮೂಲಕ ಅಂತಲ್ಲ, ಇನ್ನು ಮುಂದೆ ಚಿತ್ರಮಂದಿರ ತುಂಬಿಸಿ ನಂತರ 100 ದಿನ 1 ವರ್ಷ ನಡೆಯುವಂಥ ಹೊಸ ಅಲೆಯನ್ನು ನಾವು ಕ್ರಿಯೇಟ್ ಮಾಡೋಣ. ಇದಕ್ಕೆ ಜನ ಬೆಂಬಲ ಬೇಕು, ಪ್ರೇಕ್ಷಕರ ಬೆಂಬಲ ಬೇಕು. ಅದರಲ್ಲೂ ನಮ್ಮ ಕನ್ನಡ ಭಾಷಿಕರ ಬೆಂಬಲ ಬೇಕು. ನಮ್ಮ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಕಲಾ ಪ್ರೇಮಿಗಳಾಗಿರ್ಬೋದು, ಭಾಷಾ ಪ್ರೇಮಿಗಳಾಗಿರಬೇಕು. ಒಂದು ಒಳ್ಳೆ ಕಂಟೆಂಟು ಅಂತ ನಾನೇನಾದರೂ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ದಯಮಾಡಿ ನೀವು ಬೆಂಬಲ ಕೊಡಿ. ಈ ಸಿನಿಮಾನ ಗೆಲ್ಲಿಸಿ. ಇದು ಚಿತ್ರಮಂದಿರ ತುಂಬಿದ ಗ್ರಹದಲ್ಲಿ 1 ವರ್ಷ ಓಡೋ ಥರ ನೀವು ಶಕ್ತಿ ಕೊಡಿ ನನಗೆ. ನಾವು ಇನ್ನೂ ಹೆಚ್ಚಿನ ಚಿತ್ರಗಳನ್ನು ಮಾಡ್ಬೋದು, ಹೆಚ್ಚಿನ ಜನಕ್ಕೆ ಅವಕಾಶ ಸಿಗುತ್ತೆ. ಕನ್ನಡ ಚಿತ್ರರಂಗ ಭಾಳ ಸಂಕಷ್ಟದಲ್ಲಿದೆ ಇವತ್ತಿನ ದಿನ. ಅದನ್ನು ನಾವು ಸಂಕಷ್ಟದಿಂದ ಪರಿಹಾರ ಮಾಡಬೇಕು. ಅದಕ್ಕೋಸ್ಕರ ನಾವು ತಾವೆಲ್ಲರೂ ಸಹಕಾರ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಸ್ತೆ. ನಿಮ್ಮ ನಟನೆ, ನಿಮ್ಮ ಅಪ್ಪ ಅವ್ರ ನಿರ್ಮಾಣ, ನಿರ್ದೇಶನ ರಿಲೀಸ್ ಆಗಿದೆ, ಹೌಸ್ಫುಲ್ ಆಗಿದೆ. ಸರ್, ತುಂಬ ಖುಷಿಯಾಗುತ್ತೆ. ಇಷ್ಟು ಜನ ಬರ್ತಾರೆ ಅಂತ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೇಳಿದವರು ಪ್ರತಿಯೊಬ್ಬರು ಬಂದಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ನಾಳಿದ್ದಾಗಿರ್ಬೋದು ಇನ್ನೂ ಬನ್ನಿ ಅಂತ ಕೇಳ್ಕೊತೀವಿ. ಒಳ್ಳೆ ಸಿನಿಮಾ ಇದೆ. ಜನರನ್ನ ಇನ್ನೂ ಹೇಗೆ ರಿಕ್ವೆಸ್ಟ್ ಮಾಡಬೇಕು, ಇವತ್ತು ಸ್ಟಾರ್ಗಳ ಸಿನಿಮಾಗಳ ಜನ ಬರ್ತಾ ಇಲ್ಲ. ಹೌದು ಸರ್, ಒಳ್ಳೆ ಕಂಟೆಂಟ್ ಇದೆ ಇದರಲ್ಲಿ. ಹೌದು, ಒಳ್ಳೆ ಕಂಟೆಂಟ್ ಇದೆ ಕಥೆಯಲ್ಲಿ. ಆಮೇಲೆ ಈ ಥರ ಕಂಟೆಂಟ್ಗಳು ತುಂಬ ಕಮ್ಮಿ ಬರೋದು. ಇದನ್ನು ಜನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತೀವಿ ಅಷ್ಟೇ. ಜೊತೆಗೆ ನಿಮ್ಮ ಅಪ್ಪ ಅವರೇ ನಿರ್ದೇಶಕರು, ಸಿನಿಮಾದಲ್ಲಿ ನಿಮ್ಮ ಆಪೋಸಿಟ್ ಶಕುನಿ ಮಾಮ. ಹೌದು, ಏನು ಹೇಳ್ತೀರಿ? ನಿಜವಾದ ಲೈಫಲ್ಲಿ ತಂದೆ, ರಿಯಲ್ ಲೈಫಲ್ಲಿ ವಿಲ್ಲನ್ನು. ಸರ್, ಫೈನಲ್ ಆಗಿ ಏನು ಹೇಳ್ತೀರಿ ಕನ್ನಡ ಜನತೆಗೆ? ಹೇಳಿ ಸರ್. ಹೆಚ್ಚು ಜನ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾವನ್ನು ಗೆಲ್ಲಿಸಿ ಉಳಿಸಿ. ಯಾಕೆಂದರೆ ನಮ್ಮ ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾ ಬರಲಿ, ಈಗ ಸ್ಟಾರ್ ನಟಕರದ್ದು ಅಂತ ಹೇಳಲ್ಲ, ಯಾವುದೇ ಸಿನಿಮಾ ಬಂದರೂ ಜನ ಥಿಯೇಟ್ರಿಗೆ ಬರೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು 2 ದಿನ ಹೋದರೆ ಸಾಕು, OTTನಲ್ಲಿ ಸಿಗುತ್ತೆ, ಮೊಬೈಲ್ ಸಿಗುತ್ತೆ ಅನ್ನೋ ಧೋರಣೆ ಬೆಳೆದು ಬಿಟ್ಟಿದೆ. ಆದರೆ ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡೋದೇ ಒಂದು ಚೆಂದ. ಆ ಸಂಸ್ಕೃತಿ ಬೆಳೀತಾ ಹೋಗಬೇಕು. ಕನ್ನಡ ಪ್ರೇಕ್ಷಕರು ಸಿನಿಮಾ ರಂಗವನ್ನು ಉಳಿಸೋದಕ್ಕೆ ಅವರಿಂದ ಮಾತ್ರ ಸಾಧ್ಯ. ಬರಬೇಕು, ಸಿನಿಮಾ ನೋಡಬೇಕು, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ನಿಮಗೆ ಯಾವುದೇ ರೀತಿ ಮೋಸ ಆಗಲ್ಲ. ನಿಮ್ಮ ಮನಸ್ಸಿಗೆ ಸಿನಿಮಾ ನೋಡಿದ್ದಕ್ಕೆ ನಿಮಗೆ ಒಂದು ಖುಷಿ ಸಿಗುತ್ತೆ ಹೊರತು ನಾನು ಇವತ್ತೊಂದು ವಿಷಯವನ್ನು ಕಲಿತೆ, ಇವತ್ತೊಂದು ಪ್ರಜ್ಞೆ ಬಂತು ನನಗೆ ಅಂತ ಹೇಳುವಂಥ ಸಿನಿಮಾ ಇದು. ದಯವಿಟ್ಟು ಸಿನಿಮಾಕ್ಕೆ ಬಂದು ನೋಡಿ ಅಂತ ಕೇಳ್ಕೊತೀವಿ ನಮ್ಮ ಕಡೆಯಿಂದ. ನಮ್ಮ ಕಣ್ಣು ತುಂಬ ಇತ್ತು. ಫಸ್ಟ್ ಸಿನಿಮಾ ಡೈರೆಕ್ಷನ್, ಒಂಥರ ಒಳ್ಳೆ ಕತೆ, ಏನಿದೆ ಜಾದು? ಏನು ಅಂತಂದರೆ ನನಗೆ ಶಕ್ತಿ ಕೊಟ್ಟಿದ್ದು ಮೂಲ ರಂಗಭೂಮಿ.
ರಂಗಭೂಮಿಯಲ್ಲಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ನಾನು ರಂಗಭೂಮಿಯಲ್ಲಿ ಸಾವಿರಾರು ಒಳ್ಳೆಯ ನಾಟಕಗಳನ್ನು, ಅತ್ಯುತ್ತಮ ನಾಟಕಗಳನ್ನು ನಾನು ನೋಡಿದ್ದೀನಿ, ಒಳ್ಳೆ ಅತ್ಯುತ್ತಮ ಕಥೆಯನ್ನು ನೋಡಿದ್ದೀನಿ. ಆ ಕಥೆಗಳನ್ನು ಸಿನಿಮಾಗೆ ತರಬೇಕು ಅಂತ ಭಾಳ ಪ್ರಯತ್ನ ಪಟ್ಟಿದ್ದೀವಿ. ಕೆಲವರು ಕತೆ ಕೊಟ್ಟಿಲ್ಲ. ಕೆಲವು ಸಿನಿಮಾಗಳ ಸಂತೆಯಲ್ಲಿ ನಿಂತ ಕಬೀರ, ನಾನೇ ಪಾತ್ರ ಮಾಡಿದ ಸಂತೆಯಲ್ಲಿ ನಿಂತ ಕಬೀರ, ಮೌನಿ ಸಿನಿಮಾಗಳಾಗಿದೆ. ಜೊತೆಗೆ ಇನ್ನೂ ಕೆಲವು ಸಾಕಷ್ಟು ಕಥೆಗಳಿದೆ. ಅದನ್ನು ಸಿನಿಮಾಗೆ ತರಬೇಕು ಅಂತ ಆಸೆ. ನಿರ್ಮಾಪಕರು ಸಿಗಬೇಕು. ನಿರ್ಮಾಪಕರು ಸಿಗದೇ ಇದ್ದಾಗ ನಾವೇ ನಿರ್ಮಾಣ ಮಾಡಿ ನಿರ್ದೇಶನ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತಂದರೆ ಒಳ್ಳೆ ಕಥೆಯನ್ನು ಸಮಾಜಕ್ಕೆ, ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡಬೇಕು. ಜೊತೆಗೆ ಇದ್ರ ಮೂಲಕ ನಾವು ಒಂದೊಳ್ಳೆಯ ಕಥೆಯನ್ನು ಮಾಡಬಲ್ವಿ ಕನ್ನಡದಲ್ಲಿ ಅಂತ ನಾವು ತೋರಿಸ್ಬೇಕು. ಇಂದಿನ ತಲೆಮಾರಿನ ಅತ್ಯುತ್ತಮ ಸಂದೇಶವನ್ನು ಕೊಡಬೇಕು ಅಂತ ಅನ್ನೋದಕ್ಕೋಸ್ಕರ ಇದು ಮಾಡಿದ್ದೀವಿ. ಮತ್ತು ಇನ್ನೊಂದು ವಿಶೇಷ, ನಿಮ್ಮ ಮಗನಿಗೆ ಆ್ಯಕ್ಷನ್ ಕಟ್ ಹೇಳಿದ್ದೀರಿ. ಈಗ ನಿಮ್ಮ ಮಗ ಏನು ಹೇಳ್ತೀರಾ, ಒಂದು ಒಳ್ಳೆಯನಾಗಿರ್ತಾನೆ, ಮತ್ತೊಂದು ಶೇಡ್ ಬರುತ್ತೆ ಸೆಕೆಂಡ್ ಹಾಫಲ್ಲಿ. ಏನಿಸ್ತದೆ ಸರ್ ಅದು ಮಗನ ನಟನೆ ನೋಡಿ, ಶ್ರೀಮಂತ ಅವ್ರ ನಟನೆ? ಏನು ಅಂತಂದರೆ ಅವನಲ್ಲಿ ಇನ್ನರ್ಟ್ ಟ್ಯಾಲೆಂಟ್ ಇದೆ. ಮನಸ್ಸು ಮಾಡಿದ್ರೆ ಮತ್ತು ಅವಕಾಶ ಸಿಕ್ಕರೆ ಅವನು ಬೆಳಕಿಗೆ ಬರ್ಬೋದು. ಬೇರೆ ಯಾರ್ಯಾರನ್ನೋ ಎಷ್ಟೋ ನಿರ್ದೇಶಕರನ್ನು ಕೇಳಿದಾಗ ಅವಕಾಶ ಕೊಡಲಿಲ್ಲ. ನನ್ನ ಸಿನಿಮಾದಲ್ಲಿ ಅವನು ಪಾತ್ರ ಮಾಡಬೇಕು ಅಂತ, ಮಾಡೋದಿಲ್ಲ ಅಂತ ಕೂತಿದ್ದ. ಅವರ ತಾಯಿ ಮತ್ತು ನಾವೆಲ್ಲ ಎಲ್ಲರೂ ಸೇರಿ ಮಾಡೋ ಪಾತ್ರ ಅಂತ ಅಂದ್ಬಿಟ್ಟು ಹೇಳಿದಾಗ ಮಾಡ್ದ. ಇನ್ನು ನಿಮಗೆ ಸಪೋರ್ಟ್ ಮಾಡಿ ಇಡೀ ಕನ್ನಡ ಚಿತ್ರರಂಗದ ಹಲವಾರು ಪೋಷಕ ನಟಿಯರು ಬಂದಿದ್ದಾರೆ. ಹೌದು. ಕೊನೆಯದಾಗಿ ಏನು ಹೇಳ್ತೀರಿ? ಇನ್ನೂ ಪೋಷಕ ಕಲಾವಿದರುಗಳು ಬರಬೇಕಾಗಿತ್ತು. ತುಂಬ ಜನನ ಕೇಳ್ಕೊಂಡಿದ್ವಿ, ಬನ್ನಿ ಪಿಕ್ಚರ್ ನೋಡಿ ಅಂತ ಅಂದ್ಬಿಟ್ಟು ಬಂದಿಲ್ಲ. ಆದರೂ ಕೆಲವೇ ಬೆರಳೆಣಿಕೆ ಕಲಾವಿದರುಗಳು ಬಂದಿದ್ದಾರೆ. ನಾಳೆ ನಾಡಿದ್ರಲ್ಲಿ ಬರ್ತಾರೆ. ಇನ್ನೂ ಸಾಕಷ್ಟು ಸ್ನೇಹಿತರು ಇವತ್ತು ರಜಾ ಇಲ್ಲದೇ ಇರೋದ್ರಿಂದ ನಾಳೆ ನಾಡಿದ್ದು ನಮಗೆ ಭರವಸೆ ಕೊಟ್ಟಿದ್ದಾರೆ. 2-3 ದಿನ ಸುಮಾರು ಟಿಕೆಟ್ಗಳು ಬುಕ್ ಆಗಿದೆ. ಇದು ಒಂದೇ ಅಲ್ಲ, ಬೆಂಗಳೂರು ಒಂದೇ ಅಲ್ಲ, ತುಮಕೂರಲ್ಲೂ ಬುಕ್ ಆಗಿದೆ, ಹುಬ್ಳಿನಲ್ಲೂ ಬುಕ್ ಆಗಿದೆ, ಇದು ಎಲೆಕ್ಟ್ರಾನಿಕ್ ಸಿಟಿ ಮಾಲಲ್ಲೂ ಬುಕ್ ಆಗಿದೆ, ಯಲಹಂಕದಲ್ಲೂ ಬುಕ್ ಆಗಿದೆ. ಬುಕ್ಕಿಂಗ್ ನಾನು ನೋಡ್ತಾ ಇದ್ದೀವಿ. ಎಷ್ಟು ಸ್ಕ್ರೀನಲ್ಲಿ ಶೋ ಆಗಿದೆ ಸರ್ ಲಾಸ್ಟ್? 10 ಸ್ಕ್ರೀನ್. ಸುಳ್ಯ, ಹುಬ್ಬಳ್ಳಿ, ಮೈಸೂರು, ತುಮಕೂರು, ಬೆಂಗಳೂರಿನಲ್ಲಿ 3 ಥಿಯೇಟ್ರು, 10 ಥಿಯೇಟ್ರ್ನಲ್ಲಿ ಈಗ ಪ್ರದರ್ಶನ ಪ್ರಾರಂಭ ಆಗಿದೆ. ಎಲ್ಲ ಕಡೆನೂ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ. ಎಲ್ಲರೂ ಕೂಡ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ನೋಡೋಣ. ಟೈಟ್ಲು ಚೆನ್ನಾಗಿದೆ, ಕ್ಷಮೆ ಇರಲಿ ತಂದೆ ಅಂತ. ನಾವು ಸಿನಿಮಾ ಮಾಡಿದ್ದಕ್ಕೆ ಕ್ಷಮೆ ಇರಲಿ ತಂದೆ ಅಂತ ಕೇಳ್ತಾ ಇಲ್ಲ. ನಾವು ನೋಡಿಬಿಟ್ಟು ನಾವು ಇಷ್ಟು ದಿನ ಕನ್ನಡ ಚಿತ್ರವನ್ನು ಬೆಳೆಸಲಿಲ್ವಲ್ಲ, ಇಂಥ ಒಳ್ಳೆಯ ಕಥೆಯನ್ನು ತರಲಿಲ್ವಲ್ಲ ಅಂತ ಕ್ಷಮೆ ಇರಲಿ ತಂದೆ ಅಂತ ನಾವು ಎಲ್ಲರೂ ಕೇಳ್ಕೋಬೇಕು. ಹಾಗಾಗಿ ಮುಂದೆ ಕ್ಷಮೆ ಇರಲಿ ತಂದೆ, ನಾವು ಇನ್ನಾದರೂ ಕನ್ನಡ ಚಿತ್ರರಂಗವನ್ನು ಬೆಳೆಸೋಣ, ಉಳಿಸೋಣ. ಎಲ್ಲ ಚಿತ್ರಮಂದಿರಗಳು ಗಾಂಧಿನಗರಕ್ಕೆ ಮತ್ತೆ ಜೀವ ಬರಬೇಕು. ಇಡೀ ಗಾಂಧಿನಗರದಲ್ಲಿ ಸಿನಿಮಾಗಳು ರಾರಾಜಿಸ್ತಾ ಇರಬೇಕು. ಅದಕ್ಕೋಸ್ಕರ ಗಾಂಧಿನಗರ ಬಿಟ್ಟು ಬೇರೆ ಕಡೆ ಎಲ್ಲೂ ನಾನು ಥಿಯೇಟ್ರ್ ಓಪನಿಂಗ್ ಮಾಡಿಲ್ಲ. ಗಾಂಧಿನಗರದಲ್ಲಿ ಮೊದಲಾಗಬೇಕು ಅಂತ ಅಂದ್ಬಿಟ್ಟು ನಾನು ನಿರ್ಧಾರ ಮಾಡಿದ್ದೀನಿ. ಧನ್ಯವಾದ.